ಎಲ್ಲರಿಗೂ ನಮಸ್ಕಾರ. ಆದಿಶಂಕರಾಚಾರ್ಯರ ಜನನ ಮತ್ತು ಅವರ ದಿವ್ಯ ಪರಿಚಯ. ಕ್ರಿಸ್ತಶಕ 8ನೇ ಶತಮಾನ. ಭಾರತದಲ್ಲಿ ಹಿಂದೂ ಧರ್ಮವು ಸಂಪೂರ್ಣವಾಗಿ ನಾಶವಾಗುತ್ತಿದ್ದ ಕಾಲ. ವೈದಿಕ ಧರ್ಮದ ಪ್ರಕಾಶ ಕ್ಷೀಣಿಸುತ್ತಿತ್ತು. ಅಧರ್ಮ ತಲೆ ಎತ್ತುತ್ತಿತ್ತು. ವೇದಗಳ ನಿಜವಾದ ಅರ್ಥ ಮರೆಯಾಗುತ್ತಿತ್ತು. ಜನರು ಸತ್ಯದ ಮಾರ್ಗವನ್ನು ಬಿಟ್ಟು ಗೊಂದಲದ ದಾರಿಯಲ್ಲಿ ಸಾಗುತ್ತಿದ್ದರು. ಆ ಸಂಕಷ್ಟದ ಸಮಯದಲ್ಲಿ ಸನಾತನ ಧರ್ಮವನ್ನು ಕಾಪಾಡುವ ಮಹಾನ್ ಶಕ್ತಿ ಈ ಭೂಮಿಗೆ ಅವತರಿಸಬೇಕಾದ ಸಮಯ. ಬನ್ನಿ, ಶಿವನ ಕೃಪೆಯಿಂದ ಭೂಮಿಗೆ ಅವತರಿಸಿದ ಜ್ಞಾನಸೂರ್ಯ ಆದಿಶಂಕರಾಚಾರ್ಯರ ಜನನದ ಅದ್ಭುತ ಘಟನೆಯನ್ನು ತಿಳಿದುಕೊಳ್ಳೋಣ. ಕೇರಳದ ಹಸಿರು ಪ್ರಕೃತಿಯ ನಡುವೆ ನೆಲೆಸಿದ್ದ ಪುಣ್ಯಭೂಮಿ ಕಾಳಡಿ. ಆ ಊರಿನಲ್ಲಿ ಶಿವಭಕ್ತ ದಂಪತಿಗಳಾದ ಶಿವಗುರು ಮತ್ತು ಆರ್ಯಾಂಬೆ ವಾಸಿಸುತ್ತಿದ್ದರು. ಧರ್ಮನಿಷ್ಠೆ, ಭಕ್ತಿ ಮತ್ತು ಸರಳ ಜೀವನವೇ ಅವರ ಸಂಪತ್ತು. ಆದರೆ ಅವರ ಮನಸ್ಸಿನಲ್ಲಿ ಒಂದು ಕೊರತೆ ಮಾತ್ರ ಇತ್ತು. ಅವರಿಗೆ ಹಲವು ವರ್ಷಗಳು ಕಳೆದರೂ ಸಂತಾನ ಭಾಗ್ಯವಿರಲಿಲ್ಲ. ಆದರೂ ಅವರು ದೇವರ ಮೇಲಿನ ನಂಬಿಕೆಯನ್ನು ಎಂದಿಗೂ ಕಳೆದುಕೊಳ್ಳಲಿಲ್ಲ. ಪ್ರತಿದಿನ ಪರಶಿವನ ಆರಾಧನೆ, ವ್ರತ ಮತ್ತು ಪ್ರಾರ್ಥನೆಯಲ್ಲಿ ತಮ್ಮ ಜೀವನವನ್ನು ಕಳೆದರು. ಕೊನೆಗೆ ಅವರ ಅಚಲ ಭಕ್ತಿ ಫಲಿಸಿತು. ಒಂದು ರಾತ್ರಿ ಶಿವಗುರುವಿನ ಕನಸಿನಲ್ಲಿ ಪರಶಿವನು ದರ್ಶನ ನೀಡಿ, ದೀರ್ಘಾಯುಷಿಯ ಸಾಮಾನ್ಯ ಪುತ್ರ ಬೇಕೋ ಅಥವಾ ಅಲ್ಪಾಯುಷಿಯಾದರೂ ಲೋಕವನ್ನು ಜ್ಞಾನದ ಬೆಳಕಿನಿಂದ ಆಲೋಕಿಸುವ ಮಹಾನ್ ಪುತ್ರ ಬೇಕೋ ಎಂದು ಕೇಳಿದರು. ಶಿವಗುರು ಯಾವುದೇ ಹಿಂಜರಿಕೆಯಿಲ್ಲದೆ ಲೋಕಕ್ಕೆ ಉಪಕಾರಿಯಾಗುವ ಪುತ್ರನನ್ನೇ ಬಯಸಿದರು. ಆ ದಿವ್ಯ ಸಂಕಲ್ಪದ ಫಲವಾಗಿ ಕೇರಳದ ಕಾಳಡಿಯಲ್ಲಿ ಜನಿಸಿದ ಆ ಬಾಲಕನೇ ಮುಂದೆ ಇಡೀ ಭಾರತವನ್ನು ಅದ್ವೈತದ ಬೆಳಕಿನಿಂದ ಪ್ರಜ್ವಲಿಸಿದ ಜಗದ್ಗುರು ಆದಿಶಂಕರಾಚಾರ್ಯರು. ಧನ್ಯವಾದಗಳು.